ಇವತ್ತೊಂದು ಪೊಲೀಸ್ ಫೈರಿಂಗ್ ಇನ್ಸಿಡೆಂಟ್ ರಿಪೋರ್ಟ್ ಆಗಿದೆ. ಯಲ್ಲಾಪುರದ ಕಣ್ಣಗೇರಿ ಅಂತ ವಿಲೇಜಲ್ಲಿ ಸುಮಾರು 6:50 ಟೈಮ್ಗೆ ಒಬ್ಬ ಪ್ರವೀಣ್ ಮನೋಹರ್ ಸುಧೀರ್ ಅಂತೇಳಿ 37 ವರ್ಷ, ರಾಮನಗರ ಜೋಯಿಡಾ ತಾಲೂಕವನು. ಇವನು ರೌಡಿ ಶೀಟ್ 2013 ಮತ್ತು ಈಗ ಈ ವರ್ಷದ ಗೂಂಡಾ ಆ್ಯಕ್ಟಲ್ಲಿ ಬರೀ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಂಬರ್ 1 ಗೂಂಡಾ ಕಾಯ್ದೆಯಲ್ಲಿ ಪ್ರಬೋಧಿಸಿದಂಥ ವ್ಯಕ್ತಿ. ಇವ್ರ ಮೇಲೆ ಈಗಾಗಲೇ 16 ಕೇಸಸ್ ಇದೆ. 16 ಕೇಸಲ್ಲಿ ಈಗ 2 ಅಟ್ರಾಸಿಟಿ, 3 ರಾಬರಿ ಮತ್ತು ಎಕ್ಸ್ಟ್ರಾಷನ್, 1 ಗ್ರೀವಿಯಸ್ ಅಕ್ಟ್ ಕೇಸು, 307 ಒಂದು ಕೇಸು, 306 ಒಂದು ಕೇಸು, ಮತ್ತು ಖಾನಾಪುರದಲ್ಲಿ 1 ಅಟ್ರಾಸಿಟಿ ಕೇಸು, ಮತ್ತು ಇಲ್ಲಿ 354 ಅಂದರೆ ಮಹಿಳೆಯರಿಗೆ ಮಾನಕ್ಕೆ ಕುಂದು ಬರುವಂತಹ ಒಂದು ಮೊಲೆಸ್ಟೇಷನ್ ಕೇಸು, ಅಸಾಲ್ಟ್ ಆನ್ ಪೊಲೀಸ್ ಅವರಿಗೆ ಅಸಾಲ್ಟ್ ಮಾಡಿದ್ದು ಹಿಂದೆನೇ 3 ಕೇಸು. ಹಾಗಾಗಿ ಎಲ್ಲ ಸೇರಿ 16 ಕೇಸಲ್ಲಿ ಆರೋಪಿ ಈಗಲೂ ವಿಚಾರಣೆ ಎದುರಿಸ್ತಾ ಇದ್ದಾರೆ. 16 ಅದರಲ್ಲಿ ಈಗ 9 ಕೇಸಸ್ಸು ಇನ್ನೂ ಟ್ರಯಲಲ್ಲಿದೆ. ಎಲ್ಲ ಸಾಕ್ಷ್ಯಾಧಾರಗಳನ್ನ ಎದುರಿಸೋದು, ಅಲ್ಲಿ ಕೋರ್ಟಲ್ಲಿ ಮತ್ತೆ ರಾಜಿ ಮಾಡ್ಕೊಳ್ಳೋದು, ಮತ್ತು ರಾಜಿ ಮಾಡ್ಕೊಂಡ್ರೆ ಮನೆ ಹತ್ರ ಹೋಗ್ಬಿಟ್ಟು ಗಲಾಟೆ ಮಾಡಿ ಹೊಡೆಯೋದು, ಇದು ಪ್ರವೃತ್ತಿ ಇದೆ. ಅದೇ ರೀತಿ ಈಗಾಗಲೇ 7 ಕೇಸನ್ನ ಕಾಂಪ್ರಮೈಸ್ ಮಾಡಿದ್ದಾರೆ ಮತ್ತು ಇನ್ನೂ 2 ಕೇಸು ಅಂಡರ್ ಇನ್ವೆಸ್ಟಿಗೇಷನ್ ಇದೆ. ಮೊನ್ನೆ 31/3/2025 ಒಂದು ಇವ್ರ ಮೇಲೆ ಏನು ವಾರಂಟ್ ಇದೆ ಇದನ್ನು ಜಾರಿ ಮಾಡಬಹುದಂತಹ ನಮ್ಮ SB ಕಾನ್ಸ್ಟೇಬಲ್ ಪೊಲೀಸ್ಗೆ ಜಾತಿಯಿಂದ ಬೈದು ಮತ್ತು ಅವನ್ನ ದೂಡಿ ಅವನ್ನ ಹೊಡೆದು ಒಂದು ಅಟ್ರಾಸಿಟಿ ಕೇಸು ಒಂದು ರಿಜಿಸ್ಟರ್ ಆಗಿದೆ. ಅದರಲ್ಲಿ ಒಂದು ಕಳೆದ 3 ತಿಂಗಳಿಂದ ಏನೋ ಅಬ್ಸ್ಟ್ಯಾಂಡಿಂಗ್ ಇದ್ದಾನೆ, ನಮ್ಗೆ ಸಿಕ್ಕಿರಲಿಲ್ಲ. ಹಾಗಾಗಿ ಇವ್ರನ್ನ ಪತ್ತೆ ಮಾಡೋ ಸಂದರ್ಭದಲ್ಲಿ DYSP ದಾಂಡೇಲಿ ಶ್ರೀ ಶಿವಾನಂದ್ ಅವರು, ನಮ್ಮ ಅಡಿಷನಲ್ SP ಶ್ರೀ ಕೃಷ್ಣಮೂರ್ತಿ ಮತ್ತು ಜಗದೀಶ್ ಅವರು ಒಂದು ತಂಡ ಮಾಡಿ ಅದರಲ್ಲಿ ಮಹಾಂತೇಶ್ ನಾಯ್ಕ PSI ರಾಮನಗರ, ಮತ್ತು ಇನ್ನೊಂದು ಕುರುಗುಂಟಿ PSI, ಮತ್ತು ಹಳೆಯಾರ PSI ಬಸವರಾಜ್, ಮತ್ತು ನಮ್ಮ ಸಿರ್ಸಿದ NM ಮಾರ್ಕೆಟ್ PSI ಆದಂಥ ರಾಜ್ಕುಮಾರ್ ಉಕ್ಲಿ, ಮತ್ತು ನಮ್ಮ PSI ಜೋಯಿಡಾ ಮಹೇಶ್, ಇವರು ಎಲ್ಲ ಒಂದು ತಂಡ ಹಾಕಿ ಇವ್ರು ಹುಡುಕ್ತಾ ಇದ್ದ ಸಂದರ್ಭದಲ್ಲಿ ಮೊನ್ನೆ ಶುಕ್ರವಾರ ಮನೆ ಹತ್ರ ರಾಮನಗರ ಇರೋದು ಗೊತ್ತಾಯ್ತು. ಹೋದಾಗ ಅಲ್ಲಿಂದ ತಪ್ಪಿಸ್ಕೊಂಡು ಹೋದವನು ಇವತ್ತು ಎಲ್ಲ ಕಡೆ ಸುತ್ತಾಡಿ ಯಲ್ಲಾಪುರ ಮಾರ್ಗದಲ್ಲಿ ಇದ್ದಾನೆ ಅಂತ ಗೊತ್ತಾಗಿ ಅವ್ರು ನಮ್ಮವ್ರು ಹಿಡಿಯೋಕ್ಕೆ ಹೋದಾಗ ಅದರಲ್ಲಿ ಮಹಾಂತೇಶ್ ನಾಯ್ಕ್ ಟೀಮ್ಗೆ ಇವನು ಸೈಟ್ ಆಗಿದ್ದಾನೆ. ಮಹಾಂತೇಶ್ ನಾಯ್ಕು, ಜಾಫರ್, ಮತ್ತು ಅಸ್ಲಂ ಮತ್ತು ಇನ್ನೊಬ್ಬರು ಹೊಸಮನಿ, ಮಲ್ಲಿಕಾರ್ಜುನ್ ಹೊಸಮನಿ ಅಂತೇಳಿ ಸಿಬ್ಬಂದಿ ಅವ್ರು ಹಿಡಿಯೋಕ್ಕೆ ಹೋದಾಗ ಇವರು ಹೆಂಗೋ ಹಿಡಿದ್ರೆ ಇಷ್ಟು ಕೇಸಲ್ಲಿ ಜೈಲಿಗೆ ಹೋಗಬೇಕು ಅಂತ ಒಂದು ಉದ್ದೇಶದಿಂದ ಜಂಗಲಲ್ಲಿ ಎಲ್ಲರ ಪೊಲೀಸರ ಮೇಲೆ 130 KG ಅವರೆಲ್ಲ ಪೊಲೀಸ್ನ ಓಟ್ ಮಾಡಿ ಎಲ್ಲರನ್ನೂ ಕೆಳಗಡೆ ಬೀಳಿಸಿ ಒದೆಯೋಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ದಾನೆ. ಕಲ್ಲಿಂದ ಅಸಾಲ್ಟ್ ಮಾಡಿದ್ದಾನೆ. ಮತ್ತು ಅವನ ಚಾಕುಯಿಂದ ಈ ಮಹಾಂತೇಶ್ಗೆ ಮತ್ತು ಇನ್ನೊಬ್ಬ ಸಿಬ್ಬಂದಿ ಜಾಫರ್ಗೆ ತೀವ್ರತರವಾದಂತಹ ಗಾಯಗಳಾಗಿದೆ. ಸೊ ಸೆಲ್ಫ್ ರಿಟಾಲಿಯೇಷನಲ್ಲಿ ಅವರು ಕಂಟ್ರೋಲ್ ರೂಮ್ ಎಲ್ಲ ತಿಳಿಸಿ ಏರ್ ಫೈರ್ ಮಾಡಿದರೆ, ಏರ್ ಫೈರ್ ಮಾಡಿದ್ರು ಸಹ ಅವನು ಏನು ಅಸಾಲ್ಟ್ ಮಾಡೋದು ನಿಲ್ಲಿಸಿಲ್ಲ. ಹಾಗಾಗಿ ಅವ್ರಿಗೆ PSI ಮಹಾಂತೇಶ್ ಅವರು ಒಂದು ಕಾಲಿಗೆ ಬಲಗಾಲಿಗೆ ಫೈರ್ ಮಾಡಿ ಅವನ್ನ ಬಂಧನ ಮಾಡಿದ್ದಾರೆ. ಈಗ ಯಲ್ಲಾಪುರ ಸ್ಟೇಷನಲ್ಲಿ ಒಂದು ಕೇಸ್ ರಿಜಿಸ್ಟರ್ ಆಗಿದೆ. ಅದೇ ರೀತಿ ಈ ತನಿಖೆಯನ್ನು ನಾವು ಮುಂದುವರಿಸ್ತೀವಿ. ಅವರಿಗೆ ಹೆಚ್ಚಿನ ಚಿಕಿತ್ಸೆಗೋಸ್ಕರ ಅವ್ರನ್ನ ಡಾಕ್ಟರ್ಸ್ ಏನು ಹೇಳ್ತಾರೆ ಅದ್ರ ಪ್ರಕಾರ ಮಾಡ್ತೀವಿ. ಮತ್ತು ಒಟ್ಟಾರೆಯಾಗಿ ಕಾನೂನು ಅಂದರೆ ಭಯ ಇಲ್ಲ, ಪೊಲೀಸ್ ಅಂದರೆ ಭಯ ಇಲ್ಲ. 3ನೇದು ಇಷ್ಟೆಲ್ಲ ಪ್ರಕರಣಗಳಿದ್ರೂ ಸಹ ಎಲ್ಲ ನ್ಯಾಯಾಲಯಗಳಲ್ಲಿ ಸಾಕ್ಷ್ಯಾಧಾರಗಳನ್ನು ಬೆದರಿಸುವಂತಹ ಒಂದು ಪ್ರವೃತ್ತಿ ಇಟ್ಟಿದ್ದಾರೆ ಮತ್ತು ತುಂಬದ ಸ್ವಭಾವದಲ್ಲಿದ್ದಾನೆ. ಹಾಗಾಗಿ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ, ನಾವು ಖಂಡಿತ ಅವನು ಹಿಡಿಯೋಕೆ ಹೋದಾಗ ಒಬ್ಬರಿಬ್ಬರಿಂದ ಸಾಧ್ಯ ಇಲ್ಲ ಅಂತ. ಈ ಹಿಂದೆಯೂ ಸಹ ಖಾನಾಪುರದಲ್ಲಿ ಇವನು ಸೈಟ್ ಆದಾಗ ಸಂದರ್ಭದಲ್ಲಿ ನಾವು ಪೊಲೀಸ್ನೇ ದೂಡೋಗ್ಬಿಟ್ಟು ತಪ್ಪಿಸ್ಕೊಂಡವನು ಇವತ್ತು ಸಿಕ್ಕಿದ್ದಾನೆ. ಎನಿವೇ ನಾವು ಏನು ನಮ್ಮ ಪೊಲೀಸರು ಕರ್ತವ್ಯದಲ್ಲಿ ಕೆಲಸ ಮಾಡಿದರೆ ಅವ್ರಿಗೆಲ್ಲರಿಗೂ ಮೆಡಿಕಲ್ ಟ್ರೀಟ್ಮೆಂಟ್ ಇಲ್ಲೇ ಸಿಗುತ್ತೆ. ಇದು ದೆನ್ ಕಾನೂನು ಪ್ರಕಾರ ನೆಕ್ಸ್ಟ್ ಕೇಸ್ ರಿಜಿಸ್ಟರ್ ಮಾಡಿದ ಮೇಲೆ ಏನು ಮಾಡಬೇಕು, ಮತ್ತು ಈ ಆಲ್ರೆಡಿ ಅಟ್ರಾಸಿಟಿ ಕೇಸಲ್ಲಿ ಇವನು ತಪ್ಪಿಸ್ಕೊಂಡಿರೋದ್ರಿಂದ ಮಾನ್ಯ ನ್ಯಾಯಾಲಯಕ್ಕೆ ಅವನ್ನ ಹಾಜರು ಮಾಡ್ತೀವಿ. ಮತ್ತು ಇವನ ಮೇಲೆ ಗೂಂಡಾ ಆ್ಯಕ್ಟ್ ಕಾಯ್ದಿರೋದ್ರಿಂದ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಇವನ ವಿರುದ್ಧ ತಕ್ಷಣ ಒಂದು ಆದೇಶವನ್ನು ಹೊರಡಿಸಿದ್ರೆ ಅವನ ಗೂಂಡಾ ಆ್ಯಕ್ಟಲ್ಲಿ ಸಹ ನಾವು ಮುಂದಿನಲ್ಲಿ ಬಂಧನ ಮಾಡೋದಿದ್ದೀನಿ. ಇಡೀ ನಮ್ಮ ಜಿಲ್ಲೆಯಲ್ಲಿ ನಟೋರಿಯಸ್ ನಂಬರ್ 1 ಗೂಂಡಾ ಮತ್ತು ರೌಡಿ ಅಂದರೆ ಪ್ರವೀಣ್ ಸುಧೀರ್. ಎಷ್ಟು ತೊಂದರೆ ಕೊಡ್ತಾ ಇದೆ ಸಾರ್ವಜನಿಕರಿಗೆ ಅಂದರೆ, ಇವ್ರು ಬರ್ತಾ ಇದ್ರೆ ಅಲ್ಲಿ ಅಂಗಡಿಯವರೆಲ್ಲ ಹಿಂದೆ ಹಾಕೋಬೇಕು, ಏನು ಕೈಗೆ ಸಿಕ್ಕಿದ್ರೆ ಅದನ್ನು ತಗೊಂಡೋಗೋದು. ಮಟನು ಚಿಕನ್ ತಗೊಂಡೋಗೋರು ಯಾರಿಗೂ ಬಿಲ್ ಕೊಡೋಲ್ಲ. 3ನೇದು ಯಾರಾದ್ರು ಮಕ್ಕಳನ್ನ 4-5 ಜನ ಮಕ್ಕಳನ್ನ ರೆಡಿ ಮಾಡಿಕೊಂಡು ಅವ್ರನ್ನ
ಅವರಿಗೆ ಸಾರಾಯಿ ಕುಡಿಸೋ ಅಂತ ಹೇಳುವಂಥದ್ದು. ಮೈನಿಂಗ್ ಇರೋ ಸಂದರ್ಭದಲ್ಲಿ ಇವ್ರು 4-5 ಚೆನ್ನಾಗಿ ದುಡ್ಡು ಮಾಡಿ ಮೈನಿಂಗ್ ಇಲ್ಲಾದ್ಮೇಲೆ ಇವನು ಶೋಕಿಗೆ ಬಿದ್ದು ಎಲ್ಲ ಯಾರು ರಾಮನಗರ ಇದು ದುಡ್ಡಿದೆ ಮತ್ತು ಯಾರಿದ್ದಾರೆ ಅವ್ರ ಮಕ್ಕಳನ್ನ ಇವನು ಟ್ರ್ಯಾಪ್ ಮಾಡೋದು. ಆ ಮಕ್ಕಳನ್ನ ಟ್ರ್ಯಾಪ್ ಮಾಡಿ ಅವ್ರ ಕಡೆ ದುಡ್ಡು ತರಿಸೋದು, ಊಟ ಮಾಡೋದು, ತಿಂಡಿ ಮಾಡೋದು. ಆಮೇಲೆ ಪೊಲೀಸ್ ವಿರುದ್ಧ ಜನ ಸಾರ್ವಜನಿಕರನ್ನ ಎತ್ತಿ ಕಟ್ಟುವಂಥದ್ದು. ಮತ್ತು ತುಂಬ ಆಶ್ಚರ್ಯ ಏನಂತ ಹೇಳಿದ್ರೆ ಇವನ ಮಗ 14 ವರ್ಷ ಜುಲೈನಲ್ಲಿ ಅವನು ಸಹ ಈಗ ಎಕ್ಸ್ಟ್ರಾಕ್ಷನ್ಗೆ ಹಿಡಿದ್ಬಿಟ್ಟಿದ್ದಾನೆ. ಆ ಸ್ಕೂಲಿಗೆ ಹೋಗಿ ಸ್ಕೂಲಲ್ಲಿ ಇವನೇ ಒಂದು ಸಿಗರೇಟ್ ಬೀಡಿ ಅಥವಾ ಯಾವುದೋ ಹಿಟ್ಟುಬಿಟ್ಟು ಈಗ ಅದನ್ನ ನೀನು ನಿಮ್ಗೆ ಒಳ್ಳೆ ಫೋಟೋ ಬರುತ್ತೆ ತೆಗಿ ಅಂತೇಳಿ ಒಂದು ವಿದ್ಯಾರ್ಥಿ ಜೊತೆ ಫೋಟೋ ತೆಗೆಸಿ ಅದು ನೀವು ಅಪ್ಪನ ಕೊಡ್ತೀನಿ ಇಲ್ಲ ನಾನು ದುಡ್ಡು ಕೊಡು ಅಂತೇಳಿ ಮಾಡುವಂಥ ಅದನ್ನು ಸ್ಟಾರ್ಟ್ ಮಾಡಿಬಿಡಿ ಮಗ. ಮೊನ್ನೆ ನನ್ನ ಮೇಲೆ ನಿನ್ನೆ ಒಂದು ಕಟ್ಟಿ ತಗೊಂಡು ಒಂದು 307 ಕತ್ತಿ ತಗೊಂಡು ಹಾಜರು ಮಾಡಿದ್ದದ್ದು. ಹೆಂಡತಿ ಇರಲಿ ಎಂಟೈರ್ ಫ್ಯಾಮಿಲಿನೇ ಇದು ಸಮಾಜಕ್ಕೆ ಒಂದು ಕಂಟಕ ಒಂದು ಫ್ಯಾಮಿಲಿ ಇದೆ. ಎಲ್ಲರೂ ರಾಮನಗರದಲ್ಲಿ ಸಾರ್ವಜನಿಕರ ಒಂದು ನಿದ್ದೆಯನ್ನು ಗೆಲ್ಲಿಸಿದ್ದಾರೆ. ಸೊ ಇವನು ಹುಂಬ ಸ್ವಭಾವದಿಂದ ಯಾವ ಸಾಕ್ಷಿ ಸಹ ಇವ್ರ ವಿರುದ್ಧ ಬರೆದಿರ ನೋಡಿ ಇವತ್ತು ಮಾಡ್ತಾ ಇದ್ದಾರೆ. ಹಾಗಾಗಿ ಪೊಲೀಸ್ ಅಂದರೆ ಸಮಾಜ ಅಂದರೆ ಭಯ ಇಲ್ಲ. ಇಂಥ ವ್ಯಕ್ತಿಗಳಿಂದ ಸಮಾಜಕ್ಕೆ ಮಾರಕ. ಅವ್ರನ್ನ ಗೂಂಡಾ ಕಾಯ್ದೆಯಲ್ಲಿ ಬದಲಾವಣೆ ಮಾಡೋದಕ್ಕೆ ಫ್ಯೂಚರಲ್ಲಿ ಏನು ಮಾಡಬೇಕು ಎಲ್ಲರೂ ತಿಳಿಸ್ಕೊಂಡು ಮಾಡ್ತೀವಿ. ಈಗ ಕರ್ತವ್ಯಕ್ಕೆ ಅಡ್ಡಿಪಡಿಸಿದಂಥ ಒಂದು ಕೇಸಲ್ಲಿ ಮತ್ತು ಏನು ವಾರಂಟಲ್ಲಿ ತಪ್ಪಿಸ್ಕೊಂಡಿದ್ದಾರೆ ಅದನ್ನು ನಾವು ತಕ್ಷಣ ಕೋರ್ಟ್ ಮುಂದಕ್ಕೆ ತರ್ತೀವಿ. ಇದ್ರ ಬಗ್ಗೆ ಸಹ